ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ಈಗ ಬಂಡಾಯದ ಬಿಸಿ ಮುಂದುವರೆದಿದೆ. ಮುಸ್ಲಿಂ ನಾಯಕರಿಂದಲೇ ಕಾಂಗ್ರೆಸ್ಗೆ ಮರ್ಮಾಘಾತ ಉಂಟಾಗ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಮುಸ್ಲಿಂ ನಾಯಕರಿಂದಲೇ ಕಾಂಗ್ರೆಸ್ಗೆ ಈಗ ತಲೆ ಬಿಸಿ ಮುಂದುವರೆದಿದೆ. ಸಾದಿಕ್ ಮನವೊಲಿಸಿದಂತಹ ಕೈಪೊಡೆಗೆ ಮತ್ತೊಂದು ಟಾಸ್ಕ್. ಈಗ ಕೈಪಡೆಗೆ ತಲೆನೋವಾಗಿರುವಂತದ್ದು ಖಾದರ್ ಆದಿಲ್ ಭಾಷಾ. ಖಾದರ್ ಆದಿಲ್ ಭಾಷಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟು ಕಣಕ್ಕೆ ಇಳಿದಿದ್ದಾರೆ ಆದಿಲ್ ಭಾಷಾ. ಇನ್ನು ಭಾಷಾ ಮನವೊಲಿಸೋಕೆ ಭದ್ರಾವತಿ ಶಾಸಕ ಸಂಗಮೇಶ್ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿತಾ ಇಲ್ಲ. ಭಾಷಾ ಅವರ ನಿರ್ಧಾರದಿಂದ ಈಗ ಸಂಗಮೇಶ್ ಅವರಿಗೆ ಅಸಮಾಧಾನ ಉಂಟಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಮತ್ತೊಮ್ಮೆ ಬಂಡಾಯದ ಬಿಸಿ ಸದ್ದು ಮಾಡ್ತಾ ಇದೆ. ಮುಸ್ಲಿಂ ನಾಯಕಲಿಯಿಂದಲೇ ಈಗ ಕಾಂಗ್ರೆಸ್ಗೆ ತೊಂದರೆ ಉಂಟಾಗ್ತಾ ಇರುವಂತದ್ದು. ಮತ್ತೊಮ್ಮೆ ತಲೆನೋವಾಗ್ತಾ ಇದೆ ಬಂಡಾಯ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಡೆಗೆ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಿದ್ದಾಯ್ತು. ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಆದಿಲ್ ಭಾಷಾ. ಇವರನ್ನ ಈಗ ಮನವೊಲಿಸೋದಕ್ಕೆ ಹರಸಾಹಸ ಪಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಬಂಡಾಯದ ಬಿಸಿ ಮತ್ತೊಮ್ಮೆ ಭುಗಿಲೇಳ್ತಾ ಇದೆ ದಾವಣಗೆರೆಯಲ್ಲಿ. ಸಾದಿಕ್ ಪೈಲ್ವಾನ್ ಅವ್ರನ್ನ ಸಾಕಷ್ಟು ಹರಸಾಹಸ ಪಟ್ಟು ಅವರಾಗ್ಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಂತ ಕಾಂಗ್ರೆಸ್ಗೆ ಈಗ ಖಾದರ್ ಆದಿಲ್ ಭಾಷಾ ಅವರ ಮತ್ತೊಂದು ತಲೆನೋವನ್ನ ತಂದಿಡ್ತಾ ಇದ್ದಾರೆ. ಈಗ ಮುಸ್ಲಿಂ ಮತ ಬಾಂಧವರೇನಿದ್ದಾರೆ ಹೆಚ್ಚಾಗಿರುವಂತದ್ದು ದಾವಣಗೆರೆ ಕ್ಷೇತ್ರದಲ್ಲಿ. ಹಾಗಾಗಿ ಇನ್ನೂ ಕೂಡ ಕಾಂಗ್ರೆಸ್ಗೆ ತಲೆನೋವನ್ನ ತಂದಿಡ್ತಾ ಇರುವಂತದ್ದು ಮುಸ್ಲಿಂ ನಾಯಕರುಗಳು. ಈಗ ಮತ್ತೊಮ್ಮೆ ಬಂಡಾಯದ ಬಿಸಿ ತಟ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ ಬಿಜೆಪಿ ಒಂದ್ ಕಡೆ, ಕಾಂಗ್ರೆಸ್ ಕೂಡ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಸಮರ್ಥಪರವಾಗಿ ಪ್ರಚಾರದಲ್ಲಿ ಮುಂದಾಗಿರುವಂತದ್ದು ಈಗ ಮತ್ತೊಮ್ಮೆ ಬಂಡಾಯದ ಬಿಸಿ ತಟ್ತಾ ಇದೆ. ಕಾಂಗ್ರೆಸ್ಗೆ ತಲೆನೋವನ್ನ ತಂದಿರ್ತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ರಾಮ್ ಪ್ರಸಾದ್, ಸಂಪರ್ಕ ಕಡಿತವಾಗಿದೆ. ಈಗ ಸಮರ್ಥ ಶಾಮನೂರು ಯಾವಾಗ ಎಂಟ್ರಿ ಕೊಟ್ರೋ ಆವಾಗಿನಿಂದಲೂ ಕೂಡ ಈಗ ಸಮರ್ಥ್ಗೆ ಶಾಮನೂರು ಅವರ ಕುಟುಂಬಸ್ಥ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡಬೇಕು ಅಂತ ಮುಂದಾಗ್ತಾ ಇತ್ತು ಕಾಂಗ್ರೆಸ್ ಅನ್ನೋದು ಯಾವಾಗ ಗೊತ್ತಾಯ್ತು ಆವಾಗಲಿಂದಲೂ ಕೂಡ ಮುಸ್ಲಿಂ ಬಾಂಧವರು ಏನಿದ್ದಾರೆ ಅವರಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಸಮರ್ಥ್ಗೆ ಸಿಗಬಾರ್ದು. ಯಾರು ಈ ನಮ್ಮಲ್ಲಿ ಯಾರಿಗಾದ್ರೂ ಕೂಡ, ಯಾಕಂದ್ರೆ ನಮ್ಮಲ್ಲೇ ಹೆಚ್ಚು ಮತದಾರರು ಇರುವಂತದ್ದು, ನಮ್ಮಲ್ಲೂ ಕೂಡ ನಾಯಕರಿದ್ದಾರೆ, ಸೇವೆ ಸಲ್ಲಿಸುವಂತವರಿದ್ದಾರೆ, ಅಭಿವೃದ್ಧಿ ಪಡಿಸೋರಿದ್ದಾರೆ, ನಮ್ಮಲ್ಲಿ ಯಾರಿಗಾದ್ರೂ ಕೊಡಿ ಅಂತ ಮುಂದಾಗ್ತಿರುವಂತದ್ದು. ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ, ಮಾಡ್ತೀವಿ ಕಾಂಪಿಟೇಷನ್. ಚರ್ಚೆನಿಲ್ಲ, ಅವ್ರಿಗೇನಾದ್ರು ಅದೇ ತೆಕ್ಕಡ್ರಿ ಸುಮ್ಮನೆ ಇದಾಗುತ್ತೆ, ಬಿಜೆಪಿ ಬರುತ್ತೆ ಹಂಗೆ ಅಂತ ಏನಾದ್ರು. ಬಟ್ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ ತಗೊಳಕ್ಕೆ. ಯಾವುದೇ ಥರದ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಬಂದಿದ್ದೀರಾ ಅಷ್ಟೇ ಬಿಟ್ಟರೆ ಏನು ಮಾತಾಡಿಲ್ಲ. ಮುಂಚೆಯಿಂದ ನಾವು ಪರಿಚಯ ಎಲ್ಲರೂ ಪರಿಚಯ ಇದ್ದಾರೆ. ಬಿಜೆಪಿನಲ್ಲೂ ಪರಿಚಯ ಇದ್ದಾರೆ, JDS ನಲ್ಲೂ ಪರಿಚಯ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಗೌರ್ಮೆಂಟಿನ ನಾಲೆಡ್ಜ್ ಇರೋದು ಅಷ್ಟೇ. ಹಿಂದೆ ಸರ್, ಈಗ ಯಾವ ಸ್ಥಾನಮಾನ ಕೊಡೋದು ಚರ್ಚೆ ಐತೆ?
ಮುಂದೆ ಇಲ್ಲ, ನಾನು ಹೇಳೇ ಬಿಟ್ಟಿದ್ದೀನಿ. ಅವರು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೇಳಿಬಿಟ್ಟಿದ್ದೀನಿ ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿಂದು ಅವಶ್ಯಕತೆ ನನಗಿಲ್ಲ, ಯಾವ ಪಾರ್ಟಿದು ಅವಶ್ಯಕತೆ ನನಗಿಲ್ಲ. ಆಮೇಲೆ ಯಾವ ನಿಗಮನೂ ಬೇಡ, ಯಾವ ಚೇರ್ಮನು ಬೇಡ ಅಂತ ಹೇಳಿದ್ದೀನಿ. ಯಾವತ್ತೂ ಇದ್ದೀನಿ, ಕೊನೆ ತನಕನೂ ಇರ್ತೀನಿ. ಭಾಳ ಚೆನ್ನಾಗಿದೆ, ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಯುವಕರೆಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದರೆ ಆಲ್ರೆಡಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಅವರು ಬರ್ತಾರೆ, ಪ್ರಚಾರದಲ್ಲಿ ಆಲ್ರೆಡಿ ಇದ್ದಾರೆ. ಇವ್ರು ಬಂದಿದ್ದಾರೆ ಅಂತ ಹೇಳಿ ನಮ್ಗೆ ತುಂಬ ಆತ್ಮೀಯರಲ್ಲ, ಹಾಗಾಗಿ ನಾನು ಬಂದೆ, ಮತ್ತೆ ಹೋಗ್ತೀನಿ, ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಇದು ಆದಿಲ್ ಬಾಷಾ ಹೇಳ್ತಾ ಇರುವಂತಹ ಮಾತು. ನನಗೆ ಯಾವ ಪಕ್ಷದ ಅವಶ್ಯಕತೆ ಕೂಡ ಇಲ್ಲ ಅಂತ. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ರಾಮ್ ಪ್ರಸಾದ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಒಂದು ರೀತಿಯಾಗಿ ಕಗ್ಗಂಟನ ತಂದಿರ್ತಾ ಇದೆ ಕಾಂಗ್ರೆಸ್ಗೆ ಅಂತ ಹೇಳ್ಬೋದು. ಒಬ್ಬರನ್ನ ಮನವೊಲಿಸಿದ್ದಾಯ್ತು, ಈಗ ಮತ್ತೊಬ್ಬರು ನನಗೆ ಯಾವ ಪಕ್ಷನೂ ಬೇಡ, ನಾನು ಅಭ್ಯರ್ಥಿಯಾಗಿ ನಿಂತಿದ್ದೀನಿ, ಪಕ್ಷೇತರ ಅಭ್ಯರ್ಥಿಯಾಗೇ ಗೆಲ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಇದು ಯಾವ ರೀತಿಯಾಗಿ ಈಗ ತೊಂದರೆಯಾಗಿ ಮುಂದುವರಿಯುತ್ತೆ ಕಾಂಗ್ರೆಸ್ಗೆ ಅಂತ ಹೇಳೋದಾದ್ರೆ? ಗಾಯತ್ರಿ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ, ಈಗ ಅಲ್ಪಸಂಖ್ಯಾತರ ಮತಗಳು ಏನು ವಿಭಜನೆ ಆಗುವಂತಹ ಲಕ್ಷಣಗಳು ಕಂಡುಬರುತ್ತಿವೆ. ಏನು ಈ ಹಿಂದೆ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ನಂತರ ಅವ್ರನ್ನ ಹೈಕಮಾಂಡ್ ಮಟ್ಟದ ಹಂತದಲ್ಲಿ ಅವ್ರನ್ನ ಏನು ಅವರ ವೈಮನಸ್ಸನ್ನ ಸಮನ ಮಾಡುವಂತಹ ಪ್ರಕರಣ ನಡೆದಿತ್ತು. ಈಗ ಏನು ಖಾದರ್ ಆದಿಲ್ ಪಾಷಾ ಅವರು ಅಲ್ಪಸಂಖ್ಯಾತರ ಮುಖಂಡರಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಸಹ ಕಣದಿಂದ ಹಿಂದೆ ಸರಿದ್ರೆ ಯಾರೇ ಬಂದು ಏನು ಮನವೊಲಿಸೋ ಪ್ರಯತ್ನ ಮಾಡಿದ್ರು ಸಹ ನನ್ನ ಒಂದು ನಿರ್ಧಾರ ಇಷ್ಟೇ, ನಾನು ಕಣದಲ್ಲಿ ಇರ್ತೇನೆ, ನಾನು ಗೆಲ್ತೇನೆ ಎಂಬ ವಿಶ್ವಾಸವನ್ನ ಅವರ ವ್ಯಕ್ತಪಡಿಸಿರುವಂತದ್ದು. ಇದು ಒಂದ್ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಏನು ಅಲ್ಪಸಂಖ್ಯಾತರ ಮತಗಳು ಸ್ವಲ್ಪ ಡಿವೈಡ್ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದು ಸಹಜವಾಗಿದೆ. ಧನ್ಯವಾದ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ಈಗ ಡಿವೈಡ್ ಆಗುತ್ತೆ ಅಲ್ಪಸಂಖ್ಯಾತರ ಮತಗಳು. ಕೆಲವರಲ್ಲಿ ಆದಿಲ್ ಬಾಷಾ ಅವರಿಗೆ ಓಟ್ಸ್ ಹೋಗುತ್ತೆ, ಇನ್ನು ಕೆಲವರು ಕಾಂಗ್ರೆಸ್ಗೆ, ಬಿಜೆಪಿಗೆ. ಅದನ್ನ ಜನತೆ ನಿರ್ಧಾರ ಮಾಡಬೇಕು. ಈಗ ಒಟ್ನಲ್ಲಿ ಬಂಡಾಯದ ಬಿಸಿ ಬಿಟ್ಟು ಹೋಗ್ತಾ ಇಲ್ಲ ಕಾಂಗ್ರೆಸ್. ಅಲ್ಲಿ ಅವ್ರ ಊರಲ್ಲೇ ಡಿಪಾಸಿಟ್ ತಗೊಂಡಿದ್ದಾರೆ, ಇಲ್ಲಿ ಬಂದು ಯಾವ್ದಿಗೆ ಗೆಲ್ಸ್ತಾರೆ. ಭದ್ರಾವತಿಯಲ್ಲಿ ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ ಅವರು, ಅಲ್ಲೇ ಅವ್ರ ಊರಲ್ಲೇ ಡಿಪಾಸಿಟ್ ತಗೊಂಡಿದ್ದಾರೆ, ಇಲ್ಲಿ ಬಂದು ಯಾವ್ದಿಗೆ ಗೆಲ್ಸ್ತಾರೆ. ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ, ಇಂಡಿಪೆಂಡೆಂಟ್ ನಿಂತ್ಕೊಂಡೆ. ಅವ್ರ ಮತ್ತೆ ಕಾಂಗ್ರೆಸ್ ಇಂದ ನಿಂತ್ಕೊಂಡ್ರು, ಪಕ್ಷೇತರವಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಎರಡನೇ ಸ್ಥಾನಕ್ಕೆ ಬಂದೆ. ಅವರು ಡಿಪಾಸಿಟ್ ತಗೊಳ್ಳಿಲ್ಲ, ಭದ್ರಾವತಿಯಲ್ಲೇ ಡಿಪಾಸಿಟ್ ದಾವಣಗೆರೆ ಬಂದು ಗೆಲ್ಲಿಸ್ತಾರೆ ಎಂದು ಸುಮ್ಮನೆ ಭಾಷಣ ಮಾಡಿದ್ರೆ ಓಟ್ ಬರಲ್ಲ. ಜನರ ಮಧ್ಯೆ ಇರಬೇಕು. ಕೆ ಸಂಗಮೇಶ್ ಅವರಿಗೆ ಅವರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಸಾದಿಕ್ ಮನವೊಲಿಸೋದಕ್ಕೆ ಆದಿಲ್ ಬಾಷಾ ಅವರನ್ನ. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಮನವೊಲಿಕೆಗಳಿಗೆ ಒಲಿತಾ ಇಲ್ಲ. ಅವರ ನಿರ್ಧಾರ ಗಟ್ಟಿಯಾಗಿದೆ. ಅದರಂತೆ ಮುಂದುವರೆದು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಎಂಟ್ರಿ ಕೊಡೋದಂತೂ ನಿಶ್ಚಿತ, ಅಂದ್ರೆ ಸಿದ್ಧವಾಗಿದ್ದಾರೆ ಅವರು ಅಂತ ಹೇಳ್ಬೋದು.